ಮದುವೆಯಾಗಲು ವಧು ಸಿಕ್ತಿಲ್ಲ, ವಧು ದಕ್ಷಿಣೆ ಕೊಟ್ಟರು ಹೆಣ್ಣು ಕೊಡ್ತಿಲ್ಲ. ಮಂಡ್ಯದ ಪ್ರತಿ ಹಳ್ಳಿಗಳಲ್ಲೂ ಮದುವೆಯಾಗದೆ ಉಳಿದಿರುವ ಯುವಕರ ಸಮೂಹವೇ ಇದೆ. ಮದುವೆ ಮಾಡ್ಸಪ್ಪ ದೇವ್ರೆ ಅಂತ ಪಾದಯಾತ್ರೆ ಮಾಡ್ತಿದ್ದಾರೆ. ಇಷ್ಟಾದ್ರೂ ಅಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆಗೆ ಬ್ರೇಕ್ ಬೀಳ್ತಿಲ್ಲ. ಯಾಕಂದ್ರೆ ಭ್ರೂಣಲಿಂಗ ಪತ್ತೆಯ ಮತ್ತೊಂದು ಗ್ಯಾಂಗ್ ಪತ್ತೆಯಾಗಿದೆ. ಸಕ್ಕರೆ ನಗರಿ ಮಂಡ್ಯದಲ್ಲಿ ಭ್ರೂಣ ಹತ್ಯೆ ದುಷ್ಟಕೂಟಗಳು ಬಯಲಾಗ್ತಿವೆ. ಹಾಡ್ಯದ ಆಲೆ ಮನೆಯಲ್ಲಿ ಸಾವಿರಾರು ಭ್ರೂಣಗಳ ಲಿಂಗ ಪತ್ತೆ ಮತ್ತು ಹತ್ಯೆ ನಡೆದಿರೋದು ಬಯಲಾಗಿತ್ತು. ಇದೀಗ ಪಾಂಡವಪುರದಲ್ಲಿ ಮತ್ತೊಂದು ಕರಾಳ ದಂಧೆ ಬೆಳಕಿಗೆ ಬಂದಿದೆ. ಆರೋಗ್ಯ ಇಲಾಖೆಯ ವಸತಿ ನಿಲಯದಲ್ಲೇ ಭ್ರೂಣಗಳನ್ನ ಕೊಲ್ಲುತ್ತಿದ್ದ 4 ಪೊಲೀಸರು ಬಂಧಿಸಿದ್ದಾರೆ. ಇದೀಗ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ ಬಯಲಾಗಿದೆ. ಭ್ರೂಣ ಹತ್ಯಾಕಾಂಡದಲ್ಲಿ ವೈದ್ಯರು, ಅಧಿಕಾರಿಗಳು ಭಾಗಿ. ಸರ್ಕಾರಿ ವಸತಿ ನಿಲಯದಲ್ಲೇ ವ್ಯವಸ್ಥಿತವಾಗಿ ದುಷ್ಟರ ದಂಧೆ. ಆನಂದ್ ಹಾಗೂ ಅಶ್ವಿನಿ ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಭ್ರೂಣ ಹತ್ಯಾಕಾಂಡದ ಮಾಸ್ಟರ್ ಮೈಂಡ್ಗಳು ಪಾಂಡವಪುರ ತಾಲೂಕು ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದಡಿ ಕೆಲಸ ಮಾಡ್ತಿದ್ದ ಈ ದಂಪತಿ ಹೆಣ್ಣು ಮಗು ಬೇಡ ಅನ್ನೋರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಗರ್ಭಿಣಿ ಹಾಗೂ ಕುಟುಂಬದವರ ಜೊತೆ ಮೊದಲು ಮಾತುಕತೆ ನಡೆಸಿ ಲಿಂಗ ಪತ್ತೆ ಹಚ್ಚೋದಕ್ಕೆ ಅಬಾರ್ಷನ್ಗೆ ಢೇಲ್ ಕುದುರಿಸ್ತಿದ್ರು. ಬಳಿಕ ಒಂಟಿ ಮನೆಯಲ್ಲಿ ಸ್ಕ್ಯಾನಿಂಗ್ ಮಾಡಿ ಭ್ರೂಣಲಿಂಗ ಪತ್ತೆ ಹಚ್ಚುತ್ತಿದ್ರು. ಅವಾಗ್ಲೇ ಒಂದಷ್ಟು ಹಣ ಪಡಿತಿದ್ದ ಕ್ರಿಮಿಗಳು ಹೆಣ್ಣು ಭ್ರೂಣ ಅನ್ನೋದು ಕನ್ಫರ್ಮ್ ಆಗ್ತಿತ್ತಂತೆ. ಪಾಂಡವಪುರದ ತಮ್ಮ ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ಗೆ ಗರ್ಭಿಣಿಯನ್ನ ಕರೆದೊಯ್ತಿದ್ರು. ರಾತ್ರಿ ವೇಳೆ ಅಬಾರ್ಷನ್ ಮಾಡ್ತಿದ್ರು. ಮಂಡ್ಯ, ಮೈಸೂರು ಮಾತ್ರವಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಿಗೂ ಇವರ ನೆಟ್ವರ್ಕ್ ಹಬ್ಬಿದೆ. ಈ ದಂಧೆ ಜಾಡನ್ನ ಭೇದಿಸಲು ಪೊಲೀಸರು ಮುಂದಾಗಿದ್ದಾರೆ. ಈ ಕ್ರಿಮಿಗಳ ಗ್ಯಾಂಗ್ನಲ್ಲಿ ವೈದ್ಯರು, ಅಧಿಕಾರಿಗಳು, ಲ್ಯಾಬ್ ಟೆಕ್ನಿಷಿಯನ್ಗಳು ಭಾಗಿಯಾಗಿರುವ ಶಂಕೆ ಇದೆ. ಹೀಗಾಗಿ ಪ್ರಕರಣದ ತನಿಖೆಗೆ ಪಾಂಡವಪುರ ಇನ್ಸ್ಪೆಕ್ಟರ್ ನೇತೃತ್ವದ ವಿಶೇಷ ತಂಡವನ್ನ ರಚಿಸಿತ್ತು. ಈ ಗ್ಯಾಂಗ್ನ ಬುಡವನ್ನೇ ಕಿತ್ತೆಸೆಯಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಶಾಂತ್ ಹುಲಿಕೆರೆ, ಟಿವಿ9 ಮಂಡ್ಯ.